ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಟಾಪಿಕ್ಸ್. ನಾನು ಪ್ರೀತಿಯ ಜಯಶ್ರೀ. ಇವತ್ತು ಮಾನೀಶ್ ಮನೇಲೇ ಇದ್ದಾನೆ. ಫ್ರೈಡೇ ಬ್ಲಾಗ್. ಅವ್ನಿಗೆ ಏನಂದರೆ ಮ್ಯಾಗಿ ತಿನ್ನಬೇಕಂತೆ. ಅದು ಮ್ಯಾಗಿ ಅವನೇ ಮಾಡಬೇಕಂತೆ. ಎಗ್ ಮ್ಯಾಗಿ ನಾನು ಹೇಳ್ಕೊಡ್ಬೇಕಂತೆ. ನಾನೇ ಮಾಡ್ತೀನಿ, ಹೇಳ್ಕೊಡು ಮಮ್ಮಿ ಅಂತ ತಲೆ ತಿಂದಿಡ್ತಾ ಇದ್ದಾನೆ. ಸರಿ ಆಯಿತು ಹೇಳ್ಕೊಡ್ತೀನಿ ಅಂತ ಅಂದೆ. ಎಲ್ಲ ರೆಡಿ ಮಾಡಿದ್ದೀನಿ, ನಾನು ಏನೇನು ಬೇಕು ಅಂತ ಎತ್ತಿಟ್ಟಿದ್ದೀನಿ. ಅವನೇ ಮಾಡ್ತಾನಂತೆ. ತರಕಾರಿ ಕಟ್ ಮಾಡೋದ್ರಿಂದನೂ ಅವನೇ ಮಾಡಬೇಕಂತೆ. ನಾನು ಬರೀ ಜಸ್ಟ್ ಹೇಳ್ಕೊಡ್ಬೇಕು ಅಷ್ಟೇ ಅಂತೆ. ಹೇಗೆ ಮಾಡಬೇಕು, ಏನೇನು ಹಾಕಬೇಕು ಅಂತ. ಅವನಿಗೆ ಗೊತ್ತಿಲ್ಲತ್ತೆ, ಅದು ಸೀಸ್ಬಿಡ್ತಾನಂತೆ. ಎಲ್ಲನೂ ಉಪ್ಪು ಜಾಸ್ತಿ ಹಾಕ್ಬಿಡ್ತಾನಂತೆ. ಅದಕ್ಕೆ ನಾನು ಹೇಳ್ಕೊಡ್ಬೇಕಂತೆ, ಅವನೇ ಮಾಡಬೇಕಂತೆ. ತುಂಬ ದಿನವೇ ಆಯಿತು ಮ್ಯಾಗಿ ಬಗ್ಗೆ ತರಿಸ್ಕೊಂಡಿದ್ದಾನೆ. ಈಗ ಹಾಲಿಡೇಸ್ ಏನೂ ಮಾಡೋಕ್ಕಾಗಲ್ಲ, ಮಕ್ಕಳು ಇದ್ದಾಗ ನಾವು ಕೇಳಲೇಬೇಕು. ಈಗ ಮಾಡ್ತಾ ಇದ್ದಾನೆ. ಹೇಗೆ ಮಾಡ್ತಾನೆ ಅಂತ ನೋಡೋಣ ಬನ್ನಿ. ಸ್ಟಾರ್ಟ್ ಮಾಡೋಣ ವಿಡಿಯೋನ. ಬನ್ನಿ ಹೋಗೋಣ. ಮನೀಶು ಮ್ಯಾಗಿ ಮಾಡೋಕ್ಕೆ ತರಕಾರಿ ಎಲ್ಲ ನಾನು ತೆಗ್ದಿಟ್ಟಿದ್ದೀನಿ. ಕೊತ್ತಂಬರಿ ಸೊಪ್ಪು ಇದು ಎಲ್ಲ ಎಷ್ಟು ಬೇಕು ಅಂತ ಅವನೇ ಕಟ್ ಮಾಡಿ ಅವನೇ ಮ್ಯಾಗಿ ಮಾಡ್ತಾನಂತೆ. ಎಗ್ ಮ್ಯಾಗಿನ ನೋಡೋಣ ಹೆಂಗೆ ಮಾಡ್ತಾನೆ. ಓಹ್, ಚಾಕು ತಗೊಂಡು ರೆಡಿ ಆಗಿಬಿಟ್ಟಿದ್ದೀರಾ? ಇದಿಷ್ಟು ಸಿಪ್ಪೆ ತೆಗೆದ್ಬಿಟ್ಟು ಕಟ್ ಮಾಡಬೇಕು. ತೊಳೆಯೋಕ್ಕೆ ಬಟ್ಲಲ್ಲಿ ನೀರು ತಗೊಂಡಿದ್ಯಾ? ಮತ್ತೆ ಅದೇ ಪ್ಲೇಟ್ ತೊಳ್ಕೊಡ್ತೀನಿ. ಆ ಪ್ಲೇಟಲ್ಲಿ ಒಂದೊಂದು ಪಕ್ಕ ಜೋಡಿಸ್ಬೇಕು. ಮೆಣಸಿನ್ಕಾಯಿ ಸ್ವಲ್ಪ ಉದ್ದದಕ್ಕೆ ಕಟ್ ಮಾಡು. ಬೀನ್ಸ್ ಥರ ಸಣ್ಣ ಕಟ್ ಮಾಡಬೇಡ. ನೋಡಿದ್ಯಾ ತಾನೇ ನಾನು ಹೆಂಗೆ ಕಟ್ ಮಾಡ್ತೀನಿ ಅಂತ? ಮೈಕ್ ಅದು ತೊಳೆಯೋಕೆ ನೀರು ಕೊಡ್ತೀನಿ. ಇವ್ರು ಬಟ್ಲು ಇಷ್ಟೊಂದು ದೊಡ್ಡದ. ಎಲ್ಲ ಅದ್ರೊಳಗಡೆ ಹಾಕ್ಬಿಡು, ನೀರೊಳಗಡೆ. ಅದನ್ನ ಹಾಕ್ಬಿಡ. ಅದನ್ನ ಸಿಪ್ಪೆ ತೆಗ್ದ್ಬಿಟ್ಟು ಹಾಕ್ಬೇಕು. ಅದು ಹಾಕು. ತೊಳಿ ಫಸ್ಟ್ ಉಜ್ಜಿ ನೀರಲ್ಲಿ. ಮೇಲಿರೋದು ಅದೆಲ್ಲ ಕಪ್ಪಗಿರೋದೆಲ್ಲ ಹಂಗೆ ಉಜ್ಜಬೇಕು. ಮಣ್ಣು ಗಲೀಜಿದ್ರೆ ಹೋಗಲ್ವಲ್ಲ. ಹೋಯ್ತು ನೀರು. ಪಕ್ಕಕ್ಕಿಕ್ಕ ಪ್ಲೇಟನ್ನ ಪಕ್ಕಕ್ಕಿಕ್ಕೋ. ನೀರು ಚೆಲ್ಬಿಡು. ಕೆಳಗಡೆ ಒರೆಸ್ಕೊತೀನಿ ಆಮೇಲಿಂದ. ನೀನು ಒಂದು ಕೆಲಸ ಮಾಡಿದ್ರೆ ನಾನು 2 ಕೆಲಸ ಮಾಡಲಿ. ನೀರು ಚೆಲ್ಬಿಡು ಫಸ್ಟ್. ನೋಡಲ್ಲಿ ನೀರು ಐತೆ ಕಟ್ಟರ್ ಮೇಲೆ. ಅದನ್ನ ಬಕೆಟ್ ಒಳಗಡೆ ನೀರು ಬಟ್ಲೊಳಗಡೆ ಹಾಕು. ಹಂಗೆ ಎತ್ಬಿಟ್ಟು ಆ ಬಟ್ಲೊಳಗೆ ಬಗ್ಸು. ನೋಡಿ ಎಷ್ಟೋ ನೀರು ಐತೆ. ಎಲ್ಲ ಕೆಳಗಡೆ ಚೆಲ್ತ. ಅದು ತುದಿ ಹಿಂದೆ ಮುಂದೆ ಕಟ್ ಮಾಡಬೇಕು. ಅಷ್ಟುದ್ದ ಅಲ್ಲ. ಅದು ಸೇರ್ಸಂಗಿಲ್ಲ, ಅದು ಬಿಸಾಕ್ಬೇಕು. ಇದು ಮತ್ತೆ ಹಿಂದೆ ಇಷ್ಟು ಸೇರ್ಸಂಗಿಲ್ಲ. ಸರಿ. ಭಟ್ರು ಸೌತೆಕಾಯಿನ ಒಂದ್ರ ಮೇಲೆ ಈ ಕಡೆ ಹಿಂಗೆ ಕಟ್ ಮಾಡಿಬಿಡ್ತಾರೆ. ನಾನ್ಸತಿ ಅಜ್ಜಿ ಮನೇಲಿ ಹಂಗೆ ಮಾಡಕ್ ಹೋಗೋದೇ. ಅದನ್ನ ನೀರೊಳಗಡೆ ಹಾಕ್ಬಿಡು. ಇದನ್ನ ನೀರೊಳಗೆ ಹಾಕ್ಬಿಡು. ಓಹ್, ಎಲ್ಲ ಓಡಾಯ್ತಾ? ಈಗ ಕಟ್ ಮಾಡೋದು ನಿಧಾನ ಕಟ್ ಮಾಡಬೇಕು. ಬಿಡು. ಅದರೊಳಗಡೆ ಹಾಕ್ಬಿಡ. ಕಟ್ ಮಾಡಿ ಸೈಡ್ ಆ ಪ್ಲೇಟ್ ಒಳಗಡೆ ಜೋಡಿಸ್ಕೊ. ಆ ಈರುಳ್ಳಿ ತೆಗ್ದ್ಬಿಟ್ಟು ಕೆಳಗಡೆ ಇಡು. ತೆಗ್ದ್ಬಿಟ್ಟು ಕೆಳಗಡೆ ಇಡು. ಆ ಪ್ಲೇಟ್ನ ನೀರಲ್ಲಿ ಒಂದು ಸತಿ ತೊಳ್ಕೊ. ಅದೆತ್ಕೊ. ಆ ನೀರು ಅದರೊಳಗಡೆ ಚೆಲ್ಲು. ಕಟ್ ಮಾಡಿ ಅದ್ರಲ್ಲಿ ಜೋಡಿಸ್ಕೊ. ನೋಡಿಲ್ವಾ ನೀನು ತರಕಾರಿಲಿ ನಾನು ಹೆಂಗೆ ಕಟ್ ಮಾಡಿರ್ತೀನಿ ಅಂತ? ಮ್ಯಾಗಿಲ್ಲೆಲ್ಲ ನೋಡಿದ್ಯಾ ಹೆಂಗಿರುತ್ತೆ ಹೇಳು? ಅದನ್ನ ಮಧ್ಯಕ್ಕೆ ಮತ್ತೆ ಕಟ್ ಮಾಡಬೇಕು. ಕೈ ಹುಷಾರು. ಆಗುತ್ತೆ, ಕಟ್ ಮಾಡು. ಮತ್ತೆ 2 ಕಟ್ ಮಾಡಬೇಕು. ಅದು ಅಷ್ಟೇ. ಕೆಳಗಡೆ ಎಲ್ಲ ಬೀಳ್ತೈತೆ, ತೊಳೆದಾಕೋ. ಮತ್ತೆ ಹಂಗೆಲ್ಲ ಮಾಡಂಗಿಲ್ಲ. ಅದು ಗಲೀಜ್ ನೀರಲ್ಲಿ ಮತ್ತೆ ತೊಳಿತಾರ. ಕಟ್ ಮಾಡಿ ತೊಳೆದಾದ್ಮೇಲೆ ಕಟ್ ಮಾಡಿಬಿಟ್ಟು ಎತ್ತಿಗೆ ಬಿಡಬೇಕು. ಮಾಡು. ಕಟ್ ಮಾಡಿ ತೊಳೆದ್ಬಿಟ್ಟು ಕಟ್ ಮಾಡಿ ಆ ಪ್ಲೇಟಿಗೆ ಹಾಕು ಅಂತ ಹೇಳ್ತಾರದು ನಾನು. ಮತ್ತೆ ತೊಳೆಯಂಗಿಲ್ಲ. ಕೆಳಗಡೆ ಬಿದ್ದರೆ ಮಾತ್ರ ತೊಳ್ಕೊ.
ಬಿಡು ಅದನ್ನ ಬಿಡು, ಸಾಕದಷ್ಟೇ. ಇಷ್ಟನಾ? ಹ್ಞೂ ಬೇಗ ಬೇಗ ಕಟ್ ಮಾಡ್ತೀಯಾ? ಹ್ಞೂ. ಆಹಾ, ನಿಧಾನಕ್ಕೆ ಮಾಡ್ಬೇಕು ತಾನೇ, ನಾನು ಹೇಳ್ದೆ. ಹೋಗಿ ನೀರು ಕುಡಿ, ಬಾ ನೀರು ಕೊಡ್ತೀನಿ ನೀರು. ಸರಿ ಸ್ಟಾರ್ಟ್ ಮಾಡು. ಓ ಇದೇನಪ್ಪ ಇದು ಹೊಸ ಥರ. ಸ್ಟವ್ ಹಚ್ಚು ಫಸ್ಟು, ಹಚ್ಚಕ್ಕೆ ಬರುತ್ತಾ? ಆನ್ ಹೆಂಗೆ ಮಾಡೋದಪ್ಪ? ಇದೆಲ್ಲ ಅಳಸೆ ಆಗೈತೆ. ಇದನ್ನ ಹ್ಞೂ. ಈಗ ಅಲ್ಲಿ ನೋಡಿ, ಇಲ್ಲಿ ನೋಡಿ, ಬೇಗ ಹೊಡಿ, ಗ್ಯಾಸ್ ಉರಿತೈತೆ. ಫಸ್ಟ್ ಟೈಮ್ ಅನಿಶು ಗ್ಯಾಸ್ ಹಚ್ಚಿರೋದು. ಹೆಂಗನ್ಸ್ತ ಅನಿಶು? ಸೆಕೆಂಡ್ ಟೈಮು. ಸೆಕೆಂಡ್ ಹಚ್ಚಿರೋದು. ಯಾವತ್ತು ಹಚ್ಚಿದ್ದೆ? ಅವತ್ತು ನೀನು ಒಂದ್ಸತಿ ಅನ್ನ ಇಟ್ಬಿಟ್ಟು ಹೋಗಿದ್ದೆ ಅವರು. ಆಫ್ ಮಾಡಿದ್ದು. ನಾನು ಮುರುಗ್ಬಿಟ್ಟು ಬೇಕು ಅಂತ ಮತ್ತೆ ಮಾಡಿದೆ. ಇಷ್ಟೆಲ್ಲ ಮಾಡ್ತೀಯಾ? ಅಲ್ಲಿ ಎಣ್ಣೆ ಬಿಡು. ಏನು ಕ್ವಶನು? ಇದು ಎಲ್ಲ ಒಂದೊಂದು ಫುಲ್ಲು ಜೊತೆಗೆ ಹಾಕ್ಬೇಕಾ ಇಲ್ಲ ಒಂದೊಂದೇ ಹಾಕ್ಬೇಕು? ಒಂದೊಂದೇ ಹಾಕ್ಬೇಕು. ಈ ಥರ ಹಿಂಗೆ ಮಾಡ್ಕೊಂಡು ಈರುಳ್ಳಿ ಹಾಕೀಗ, ಎಣ್ಣೆ ಕಾಯ್ತಾ? ಅನೀಶ್ ಕೈ ಕುಯ್ಕೊಂಡ ಅಂದ್ಬಿಟ್ಟು ತರಕಾರಿ ಎಲ್ಲ ನಾನೇ ಕಟ್ ಮಾಡಿದೆ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೆಟೊ ಮತ್ತು ಕ್ಯಾರೆಟು, ಬೀನ್ಸ್ನ ಬೇಯಿಸ್ಕೊಂಡಿದ್ದೀನಿ. ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಬಿಟ್ಟು ಈಗ ಅವ್ನ ಕೈಯಲ್ಲಿ ಮಾಡಿಸ್ತಾ ಇದ್ದೀನಿ. ಅವ್ನ ಕೈ ಕುಯ್ಕೊಂಬಿಟ್ಟ. ಹಂಗೂ ಕುಯ್ತೀನಿ ಕೊಡು ಮಮ್ಮಿ ನಾನೇ ಅಂತ. ಬೇಡ ಪರವಾಗಿಲ್ಲ, ತುಂಬ ರಕ್ತ ಬರ್ತೈತೆ, ನಾನೇ ಕಟ್ ಮಾಡ್ತೀನಿ ಅಂತ ಕಟ್ ಮಾಡಿಕೊಟ್ಟೆ. ಅವನು ಮಾಡ್ತಾ ಇದ್ದಾನೆ. ಮಿಕ್ಸ್ ಮಾಡು, ಬಿಡು, ಅದೇನಾಗಲ್ಲ. ಮುಂದೆ ಬಾ, ಇನ್ನೊಂಚೂರು ಹೆದರ್ಕೊಂಬೇಡ, ಬಾ ಮುಂದೆ, ನಾನಿದ್ದೀನಿ. ಮಿಕ್ಸ್ ಮಾಡು, ಈರುಳ್ಳಿಲಿ ಬೇಯಬೇಕು. ಅದು ಸೈಡಲ್ಲಿ ಆಲ್ರೆಡಿ ಹಂಗಲ್ಲ, ಸಾಕು. ಇದ್ರ ಮೇಲೆಲ್ಲ ಹತ್ತಿಸ್ಬಾರ್ದು, ಹಿಂಗೆ ಇಲ್ಲಿ ಬೇಯಬೇಕಷ್ಟೇ. ಇಲ್ಲೇ ಹಿಂಗೆ ಅನ್ಬೇಕು. ಈಗ ನೋಡಿ ಇಷ್ಟೇ, ಗೊತ್ತಾಯ್ತಾ? ನಿಂಗೆ ಏನು ಗೊತ್ತಾ ಭಯ್ಯ? ಕಟ್ ಮಾಡೋದ್ರಲ್ಲಿ ಕಟ್ ಮಾಡಿದ ತಕ್ಷಣ ಕಟ್ ಮಾಡಿಬಿಟ್ಟು ಕೆಳಗಡೆ ಬಿದ್ದೈತದಲ್ಲ, ಅದು ಭಯ್ಯ. ಬಟ್ಲಿಗೆ ಹಾಕು. ಎಷ್ಟು ಹಾಕಿ? 2 ಹಾಕು, ನಿಂಗೊಂದು ಅಪ್ಪಂಗೊಂದು ಸಾಕು. ಇನ್ನೆಲ್ಲ ಹಂಗೆ ಎತ್ತಿಕು. ಮಸಾಲೆ ಪ್ಯಾಕೆಟ್ 2 ತಗೋ. ಇದು ಒಂದು, ಇದೊಂದು. 2 ಸಾಕದು, ಆ ಕಡೆದು 2, ಎಲ್ಲ ಒಂದೇ ಅದು. 2 ಸಾಕಾ? ಮಸಾಲೆ ಮತ್ತು ಇನ್ನೊಂದು ಅರ್ಶಿನ ಥರದಿರುತ್ತಲ್ಲ. ಅರ್ಶಿನ ಥರ ಏನೈತೆ? ಒಂದೇನಾ? ಅವೆರಡೇ. ಬಳ್ಳಿ ಸರಿ ಆಯ್ತು, ಎತ್ತಿಕಲ್ಲಿ ಈರುಳ್ಳಿ ಸೀದೋಯ್ತು, ತಿರ್ಗಿಸ್ಲಿಲ್ಲ ನೀನು. ಅದನ್ನೇ ಮಾಡಬಾರ್ದು. ಹಂಗೆ ಲೈಟಾಗಿ ಮಾಡು. ಈಗ ಟೊಮೆಟೊ ಹಾಕು. ಲೈಟಾಗಿ ತಿರುಗಿಸು. ಉರಿ ಕಡಿಮೆ ಆಯಿತಾ? ಜಾಸ್ತಿ ಮಾಡ್ಕೊ. ಒಂಚೂರು ಮಾಡಬೇಕಷ್ಟೆ. ಪೂರ್ತಿ ಆ ಕಡೆ ತಿರುಗಿಸಿದ್ರೆ ಹಾಕೋಗುತ್ತೆ. ಮೊಟ್ಟೆ ಹೆಂಗೆ ಹೊಡಿತಾರೆ ಹೇಳು? ಟಪಾರ ಅಂತ ಹೊಡಿತಾರೆ. ಎಲ್ಲಿ ಚಚ್ತೀಯ ನೋಡು. ನೋಡಿ ಎಲ್ಲಿ ಚಚ್ಚುತ್ತೀಯ ಅಂತ ನೋಡು. ಅದಂಗೆ ಇರಲಿ ಬಿಡು. ಉಪ್ಪು ಹಾಕಲಿ, 1 ಸ್ಪೂನ್ ಉಪ್ಪು ಹಾಕು. ಒಂದು ಸ್ಪೂನ್ ಫುಲ್ ಹಾಕಿ ಕಡಿಮೆ. ತುಂಬ ಹಾಕ್ಬೇಡ, ಲೈಟಾಗಿ ಹಾಕು. ಇಷ್ಟು ಫುಲ್ಲು. ಅದಕ್ಕೆ ಹಾಕು.
ಹ್ಞೂ ಇದ್ರ ಮೇಲೆ ಹಾಕ್ತಲ್ಲ ತಿರುಗಿಸಿ ಇವಾಗ. ಉಪ್ಪೆಲ್ಲ ಹೊಂದಬೇಕು ಈಗ. ಏನು ಶೆಕೆ ನೀರು ಕಿತ್ಕೊಳಂಗೈತೆ. ಹ್ಞೂ ಕೈ ಕುಯ್ಕೊಂಡು ಅಡುಗೆ ಮಾಡ್ತವ್ರೆ ಬೆವರು ಸೂಸ್ಕೊಂಡು. ಮ್ಯಾಗಿನ ತಿರ್ಗಿಸ್ತಾ ಎಲ್ಲ ಹೊಂದ್ಕಂತ. ಇವಾಗಲೇ ಹಾಕಂಗಿಲ್ಲ ಅದನ್ನು. ಈರುಳ್ಳಿ ತಿಂತಾರೆ, ನಿಂಬೆ ಅಂತ ಈರುಳ್ಳಿ ತಿಂತಾರೆ. ಇವಾಗ ಏನು ಮಾಡ್ತೀಯ ಗೊತ್ತಾ, ಇದನ್ನೆಲ್ಲ ಹಿಂಗೆ ಸೈಡಿಗೆ ತಗೋ ಆಯಿತಾ. ತಗೋ ಆ ಥರ ಸೈಡಿಗೆ. ಒಂದು ನಿಮಿಷ ಎಲ್ಲರೂ ಈ ಕಡೆ ಸೈಡಿಗೆ ಬಂದ್ರಿ. ಒಂದೊಂದ್ಸರಿ ಮುಂದೆ ಕುತ್ಕೋ, ಇನ್ನೊಂದ್ಸರಿ ಕುತ್ಕೊ ಮುಂದಕ್ಕೆ ಆಯಿತಾ. ಈಗ ಇಲ್ಲಿಗೆ ಮೊಟ್ಟೆ ಹೊಡಿಬೇಕು. ಹೊಡಿಯಕ್ಕೆ ಬರುತ್ತಾ? ಹಿಂಗೆ ಅಲ್ಲಲ್ಲ, ಮೊಟ್ಟೆ ತಿರುಗಿಸು ಅಲ್ಲೇ. ಅದನ್ನು ಮಾತ್ರ ಮೊಟ್ಟೆ ಮಾತ್ರ, ಈರುಳ್ಳಿ ಒಂದು ಮಾಡಬೇಡ. ಈರುಳ್ಳಿಗೆ ಮೊಟ್ಟೆ ಮಾತ್ರ ಇದು ಮಾಡು. ಮಾಡ್ಬೇಕು ಇಲ್ಲಿಂದ, ಈ ಮೂಲೆಯಿಂದ ಇಲ್ಲಿಂದ ಇರೋದು, ಅದು ಮಧ್ಯದಲ್ಲಿ ಮಾತ್ರ ಆಯ್ತಾ ಮೊಟ್ಟೆ. ಇಲ್ಲಿ ಮಾತ್ರನೇನ ಮೊಟ್ಟೆ ಇರೋದು, ಇಲ್ಲಿರೋದೆಲ್ಲ ಏನು. ಒಂಚೂರು ಬಂದರೆ ಏನಾಗಲ್ಲ. ಆಮೇಲೆ ಮಿಕ್ಸ್ ಮಾಡಬೇಕು. ಇದು ಮೊಟ್ಟೆ ಬೇಯಬೇಕಲ್ವಾ, ಅದಕ್ಕೆ ಮಾಡ್ತಾರೋದು ಏನು ಗೊತ್ತಿಲ್ಲ. ಈ ಕಡೆ ಮೊಟ್ಟೆ ಬೇಯಿಸ್ಕೋಬೇಕು. ನಾನು ಇಪ್ಪಿ ಮಾಡಿದ್ದೀನಿ ಅಮ್ಮ ಮನೇಲಿ, ಮ್ಯಾಗಿ ಮಾಡಿದ್ದೆ. ಅಮ್ಮ ಮನೇಲಿ ಇಪ್ಪಿ ಮಾಡಿದ್ದ ನೀನು? ಚೆನ್ನಾಗಿ ಮಾಡಿದ್ದೆ. ಅಮ್ಮ ತಿಂದು ಫ್ರೀ ಮಾಡಿದ್ದೆ. ನೀನು ಮಾಡಿದ್ದ? ಅಮ್ಮ ಹೇಳ್ಕೊಡ್ತಾ ಇದೇ ಥರ ಕೊಂಡಿರ್ತಾನೆ. ಹೇಳ್ಕೊಡ್ತು, ಸುಮ್ಮನೆ ಹೇಳಿದ್ದು. ನಂಗೆ ಗೊತ್ತಿಲ್ವಾ, ಅಮ್ಮ ನಿಂಗೆ ಕೊಡಲ್ಲ. ಸೀದಾಯ್ತು, ಸೀದಿಲ್ಲ, ಅದು ಬೇಯಿತು. ಹಂಗೆ ಮಾಡು, ನನ್ನ ಕೈಲೇ ಮಾಡಿಸ್ತಾ ಇದೆಯಲ್ಲ. ಛೇ, ಇಲ್ಲಿ ಇಟ್ಕೋ, ಇದೀನ ಈ ಕೈಲಿ ಸುಡಲ್ಲ. ಇಲ್ಲಿರೋದೆಲ್ಲ ಕೆರ್ಕೋ. ಮಿಕ್ಸ್ ಮಾಡಿ ಬೇಗ ಬೇಗ ಸೀದ್ಬಿಡುತ್ತೆ. ಈಗ ಈರುಳ್ಳಿಗೆಲ್ಲ ಮಿಕ್ಸ್ ಮಾಡು, ಈರುಳ್ಳಿ ಟೊಮೊಟೊ ಎಲ್ಲ ಮೊಟ್ಟೆ ಜೊತೆಗೆ. ಇದು ಅಮ್ಮಕ್ಕೆ ಇಡ್ಕೋಬೇಡ, ಸುಮ್ಮನೆ ಸಿಂಪಲಾಗಿ ಇಡ್ಕೋಬೇಕು. ಆಯಿತಾ? ಮಿಕ್ಸ್ ಆಯಿತಾ? ಆಯ್ತಪ್ಪ. ಅಯ್ಯಪ್ಪ ಡಮ್ಮನ ತಾನೆ. ಏನನ್ನಲ್ಲ ಹಾಕು, ತರಕಾರಿ ಪೂರ್ತಿ ನೀರು ಸಮೇತ ಹಾಕ್ಬಿಡು. ಫಿನಿಶ್. ಮಿಕ್ಸ್ ಅಲ್ವಾ? ತರಕಾರಿ ಎಲ್ಲ ಮಿಕ್ಸ್ ಆಗಬೇಕಲ್ವಾ ಪೂರ್ತಿ. ಕಟ್ ಮಾಡು, ಪೌಡ್ರ್ ಉದುರಿಸು 2 ಪ್ಯಾಕೆಟು. ಫಸ್ಟ್ ಇಲ್ಲಿ ಕಟ್ ಮಾಡು. ಹಿಂಗೆ ಮಾಡಿಕೊಂಡು ಮೇಲಿಂದ ಕಟ್ ಮಾಡಿ ಹಾಕು, ಆಮೇಲೆ ಇದ್ರದ್ದು ಕೆಳಗಡೆ ಕಟ್ ಮಾಡಿ ಹಾಕು. ಫಸ್ಟ್ ಇಲ್ಲಿಂದ ಕಟ್ ಮಾಡಲ್ಲ, ಅರ್ಧ ಕಟ್ ಮಾಡಬಾರ್ದು, ತುದಿಲಿ. ಹಂಗೆ ತುದಿ ಕಟ್ ಮಾಡಬೇಕು. ಇಲ್ಲ ಪೌಡ್ರೆಲ್ಲ ಚೆಲ್ಲಾಗುತ್ತೆ, ಹಿಂಗೆ ಇಟ್ಕೊಬೇಕು. ಏನು ಎಂತ ವಾಸನೆ ಬರ್ತೈತೆ. ವಾಸನೆ ಅಂತಾರ ಯಾರಾದರೂ?
ಗಮ್ ಅನ್ನತ್ತೆ ಅನ್ಬೇಕು. ಕೆಟ್ಟದಾಗಿರೋದನ್ನ ವಾಸನೆ ಅಂತಾರೆ. ಹೆಂಗ್ ಗಮ್ ಅನ್ನತ್ತೆ ಅನ್ಬೇಕು. ಮೂಸ್ ನೋಡ್ಕೊಂಡೆ ಇರ್ತೀಯ ಆಗ್ತೀಯ. ಹಿಂಗಲ್ವಾ? ಹಂಗೆ ಸ್ಟ್ರೈಟಾಗಿ ಇಟ್ಕೊಂಬೇಕು ಹಿಂಗೆ ಮೇಲ್ಮಕ್ಕೆ. ಸೀಸರ್ನ ಕರೆಕ್ಟಾಗಿ ಮಾಡು, ಪರವಾಗಿಲ್ಲ. ನೀರು ಮ್ಯಾಗಿ ಆಗೋಯ್ತಲ್ಲ ಮಮ್ಮಿ. ಇನ್ನೂ ನೀರು ಹಾಕ್ಬೇಕು ಅದಕ್ಕೆ. ಮ್ಯಾಗಿಗ ಹಾಕು, ಅದ್ರ ಮೇಲೆ ಹಾಕು. ಅದು ಸೌಟ್ ಮೇಲೆ ಎಲ್ಲ ಪುಡಿ ಬಿದ್ದದ್ದು ನೋಡು, ಅದೆಲ್ಲ ಹೋಗುತ್ತೆ. ಉಪ್ಪು ಎಲ್ಲ ಇಲ್ಲೇ ಇದೆ, ಇಲ್ಲಿಂದ ಇದ್ರೊಳಗಡೆ ಕಿಡಿ, ಇಲ್ಲಿಂದ ಹಾಕು. ಉಪ್ಪು ಎಲ್ಲ ಹೋಗುತ್ತೆ. ಕುರಿ ಜಾಸ್ತಿ ಮಾಡೋದು, ಕುದಿ ಬರಲಿ ನೀರು. ಈಗ ಅದ್ರ ನೀರು ತೆಗ್ದು ಕೈಗೆ ಹಾಕೊಂಡು ನೋಡು ಕರೆಕ್ಟಾಗೈತಾ ಅಂತ. ಬಿಸಿ ಏನಿಲ್ಲ ಅಂತ. ಒಂಚೂರು ತಗೋ, ಅಷ್ಟೊಂದು ತಂಬಿಡ, ಇನ್ನೊಂಚೂರು ಕಡಿಮೆ. ಉಫ್ ಮಾಡು ಫಸ್ಟು. ಡೈರೆಕ್ಟ್ ಹಾಕ್ಬೇಡ, ಹಂಗೆ ಕುಡಿದ್ಬಿಟ್ಟಿಯ. ಕೈಗೆ ಹಾಕೋ. ಸ್ಪೂನ್ ಬೇಕಾ ಹಾರ್ಕಂತ ನೋಡಿ. ಇವಾಗ ಉಪ್ಪು ಖಾರ ಕರೆಕ್ಟ್ ಅದ. ಚೀ ಕರೆಕ್ಟಾಗೈತಾ ಉಪ್ಪು? ಅಲ್ಲೇ ಕುಡ್ಕೊಂಬಿಡ್ತಿದ್ಯಲ್ಲ. ಕೈ ತೊಳಿಬೇಕು, ಒರೆಸ್ಕೋ ಈಗ ಸದ್ಯಕ್ಕೆ. ಇಳಿಯೋಕ್ಕಾಗಲ್ಲ ನಿನ್ನ ಕೈಲಿ. ಹಿಂಗೆಲ್ಲ ನೆಕ್ಕೊಂಡೆಲ್ಲ ಅಡುಗೆ ಮಾಡಬಾರ್ದಪ್ಪ. ಚೀ ಚೀ ಅದ್ರಲ್ಲಿ ಒರೆಸ್ಬೇಡ. ಚೆನ್ನಾಯ್ತಾ? ಉಪ್ಪು ಖಾರ ಕರೆಕ್ಟ್ ಆಯ್ತಾ? ನೀನು ಟ್ರೈ ಮಾಡ್ತೀಯಾ? ಇಲ್ಲ, ನಾನು ತಿನ್ನಲ್ಲ. ನೀರು ಕುದಿ ಬರಬೇಕು. ಕುದಿ ಬಂದಮೇಲೆ ಅದನ್ನು ಮುರಿದ್ಬಿಟ್ಟಾದ್ರೂ ಹಾಕು, ಹಂಗೇನಾದರೂ ಹಾಕು. ಹಿಂಗೆ ಮುರಿ. ನೀರು ಕುದಿಬೇಕಿರು. ಈಗ ತಣ್ಣೀರು ಹಾಕಿದೆಯಲ್ವ, ಅದು ನೀರು ಕುದಿಬೇಕು. ತಣ್ಣೀರು ಹಾಕ್ತೀನಿ. ಉಪ್ಪು ಖಾರ ಕರೆಕ್ಟ್ ಐತೆ ತಾನೇ? ಕರೆಕ್ಟಾಗಿ ನೋಡಿದ್ಯಾ? ಹೆಂಗೆ ಗೊತ್ತಾಗುತ್ತೆ ನಿಂಗೆ ಉಪ್ಪು ಕರೆಕ್ಟ್ ಐತಾ ಇಲ್ವಾ ಅಂತ? ಚಿ ನೀರು ಕುದೀತೈತಾ ನೋಡು. ಯಾರದು? ನಾನು ಸ್ವಲ್ಪ ಕುದಿ ಬರಬೇಕು. ಇದು ನೀರೆಲ್ಲ ಹೀರ್ಕೊಳ್ಳುತ್ತೆ. ಇನ್ನೊಂಚೂರು ನೀರು ಹಾಕ್ಬೇಕೇನೋ. ಏನು ಬರೀ ಮ್ಯಾಗಿ ಮಾಡೋ ಅಷ್ಟರಲ್ಲಿ ನೀರು ದಾವ ಆಗ್ಬಿಟ್ಟೈತೆ ನಿಂಗೆ? ಸಾಕು ಸಾಕು, ಸಮಾಧಾನ, ನಿಧಾನವಾಗಿ ಕುಡಿ. ಖಾರ ಆಗೈತಾ? ಖಾರದ ಪುಡಿ ಏನು ಹಾಕಿಲ್ಲ ಅಲ್ಲ. ಖಾರ ಬೇಕು ಅಂದರೆ ಖಾರ ಹಾಕು. ಈಗ ಉಪ್ಪು ಬೇಕು ಅಂದರೆ ಉಪ್ಪು ಹಾಕು. ಖಾರ ಎಲ್ಲ ಐತೆ? ಖಾರದ ಪುಡಿಯಲ್ಲಿ ಕೊಡ್ತೀನಿ. ನೋಡ್ದಲ್ಲ ಕರೆಕ್ಟ್ ಆಯ್ತಾ? ಕರೆಕ್ಟಾಗಿ ಐತೆ. ನನಗೇನು ಗೊತ್ತಾಗಲ್ಲ. ಆದರೆ ಗೊತ್ತಾಗುತ್ತೆ ಅಂದೆ ಈಗ ತಾನೇ. ಕೈ ಹಿಡಿ. ನಾನು ನೋಡಲ್ಲ, ನಾನು ತಿನ್ನಲ್ಲ. ನಾನು ಇನ್ನೂ ಪೂಜೆ ಮಾಡಬೇಕು. ಎಲ್ಲದಕ್ಕೂ ದೇವ್ರಿಗೆ ಅರ್ಕೆ ಹೊತ್ಕೊಂಡ್ಬಿಟ್ಟಿದ್ಯಲ್ವ? ಪೂಜೆ ಮಾಡತ್ತಕ್ಕ. ಮೊಟ್ಟೆ ಎಲ್ಲ ತಿನ್ನಬಾರ್ದಲ್ವ? ಶುಕ್ರವಾರ ನಾನು ಪೂಜೆ ಮಾಡಬಾರ್ದ? ಡಮ್ ಅನ್ನತ್ತೀಗ. ಏನು ಯೋಚನೆ ಮಾಡ್ತಾ ಇದೀಯಾ? ಕುದಿ ಬಂತಲ್ಲ, ಹಾಕೋದನ್ನ ಮಧ್ಯಕ್ಕೆ ಮುರಿ. ಹಂಗಲ್ಲ, ಹಿಂಗೆ ಮುರಿಬೇಕು. ನಿಂಗೆ ಉದ್ದುದ ಬೇಕಂದ್ರೆ ಅದನ್ನೂ ಹಾಕು. ಇದನ್ನ ಎಷ್ಟು ಹಾಕ್ಬಿಡ್ಲ? ಮುರಿದು ಹಾಕು. ಹಂಗಲ್ಲ. ಬಾಯ್. ಎಲ್ಲ ಪುಡಿ ಪುಡಿ ಆಗುತ್ತೆ. ಕಡಿಮೆ ಮಾಡ್ಕೊ. ನೀನು ಹಾಕೋ ಅಷ್ಟರಲ್ಲಿ ಅದು ಬೆಂದೋಗುತ್ತೆ. ಹಾಕ್ಬಿಡು ಪೂರ್ತಿ ಎಲ್ಲನೂ.
ಬಿಸಿ ಏನಿಲ್ಲ. ಸುಟ್ಟೈತದು, ಇದು ಸುಟ್ಟೈತು. ಇವಾಗ ಕಾಯ್ಬೇಕಷ್ಟೇ ಅಲ್ವಾ? ಎಲ್ಲ ನೀನು ಎತ್ತಿಕ್ಕಪ್ಪ, ಎಲ್ಲ ನೀನು. ನಂಗೆ ಗೊತ್ತಿಲ್ಲ, ನಾನೇನು ಎತ್ತಿಕ್ಕಲ್ಲ. ನಂಗೂ ಗೊತ್ತಿಲ್ಲ, ನಾನೇ ಎತ್ತಿಕ್ಕಲ್ಲ. ನಾನು ಹಂಗೆ ಬಿಡ್ತೀನಿ. ನಾನು ಹಂಗೆ ಬಿಡ್ತೀನಿ. ಎಲ್ಲ ಎತ್ತಿಕ್ಕಿ ಪಾತ್ರೆ ತೊಳ್ದಿಕ್ಕು. ಮುಚ್ಚು, ಪ್ಲೇಟ್ ಮುಚ್ಚು. ಅಡುಗೆ ಮಾಡ್ತಾರೆ. ಇನ್ನು ಕೊತ್ತಂಬರಿ ಸೊಪ್ಪು ಹಾಕು ಇವಾಗ ನಾನೇ ಲಾಸ್ಟಿಗೆ. ಇಡು, ಸುಡಲ್ಲ, ಎತ್ತಿಕ್ಕು. ಈ ಕಡೆ ಒಲೆ ಮೇಲೆ ಇಡು, ಒಲೆ ಮೇಲೆ, ಅಲ್ಲಿ ಒಲೆ ಮೇಲೆ ಇಡು. ನೋಡು, ತಿರುಗಿಸು. ಬೆಂದೈತಾ? ತಳ ಹಿಡ್ದೈತಾ? ಒಂದೇ ಒಂದು ಮ್ಯಾಗಿ ತಗೊಂಡು ಇಸಕ್ಕೆ ನೋಡು, ಗೊತ್ತಾಗುತ್ತೆ ಬೆಂದೈತಾ ಇಲ್ವಾ ಅಂತ. ನೀನೇ ಎತ್ಕೊಂಡು. ನಾನು ಕೊಡಲ್ಲಪ್ಪ, ನಾನೇನು ಹೆಲ್ಪ್ ಮಾಡಲ್ಲ, ನಾನು ಹೇಳ್ಕೊಡ್ತೀನಿ ಅಷ್ಟೇ. ತಳ ಹಿಡಿಸ್ತಾ ಇದೆಯಲ್ಲೋ, ಹಿಂಗೇನೇನೋ ಮ್ಯಾಗಿ ಮಾಡೋದು? ತಳ ಹಿಡಿಸ್ತಾ ಇದೀನಿ ಅಂದ್ರೆ ಹಿಂಗ ಮಾಡೋದು ಮ್ಯಾಗಿನ. ಏ, ಹುಳ ಮುಟ್ತಂಗೆ ಮುಟ್ತೀಯಲ್ಲ. ಇನ್ನ ಬೇಯಬೇಕು ಕಣ. ಏ, ಅದನ್ನೇ ಎತ್ಕೊಂಬಾರ. ಭಟ್ರು ಹಿಂಗೆ ಆಗ್ತಾರಲ್ಲ, ಅದಕ್ಕೆ ನಾನು ಹಂಗೆ. ಎಡಗೈಲಿ ಹಾಕ್ಬೇಡ. ಅಯ್ಯೋ ಅಯ್ಯೋ, ಈ ಕಡೆಗೆ ತಿರುಗಿಸ್ಕೋಬೇಕು, ನಿನ್ನ ಕಡೆಗೆ. ಆ ಕೈಲಿ ಹಿಡ್ಕೊ, ಬಲಗೈಲಿ ತೆಗಿ, ಹಿಂಗೆಲ್ಲ ಕೇಳಿ. ಹಾಂ, ಇಡು ಸೈಡಲ್ಲಿ. ಮಿಕ್ಸ್ ಮಾಡು. ಈ ಕೈಲಿ ಹಿಡ್ಕೊಂಡು ಮಿಕ್ಸ್ ಮಾಡು, ಬಿದೋಗುತ್ತದು. ಆಹಾ, ಇದು ಸುಟ್ಟೋಗೈತೆ. ಆಯ್ತು. ಹಾಕೊಂಡು ತಿನ್ರಿ. ಮ್ಯಾಗಿ ರೆಡಿ. ಅಲ್ಲಿ ಒಲೆ ಮೇಲೆ ಇಡು, ಒಲೆ ಮೇಲೆ ಇಡು, ಅದು ಬಿಸಿ ಆಗುತ್ತೆ. ರೆಡಿ. ಹಾಕೊಳ್ಳೋದು, ತಿಂತಾ ಇರೋದು ಅಷ್ಟೇ. ಅಪ್ಪಂಗೆ ಬಟ್ಲು ತಾಣಿದ್ಯಾ? ಇದು ಅಪ್ಪಿಂದ ಹ್ಞೂ ಇರಿ. ಕೈ ಇಟ್ಬಿಟ್ಟೆ. ಎಷ್ಟು ಉದ್ದ ಐತೆ ನೋಡಿ, ಒಳ್ಳೆ ಬಟ್ಟೆ ದಾರ ಐತಲ್ಲ, ಅಷ್ಟು ಉದ್ದಕ್ಕೈತೆ. ಅಪ್ಪನ ಬಟ್ಲೆ ಎತ್ಕೊಳ್ಳೋ. ಯಜಮಾನ ಎತ್ಕೊಂತೀನಿ. ನಿನಗೆ ಹಾಕತ್ತಾ ಇದೀಯಾ? ಹಾಕ್ತೀನಿ ಅಪ್ಪಂಗೆ. ಒಂಚೂರು ಹಾಕೋ ಸಾಕು. ನನ್ನ ಫೇವ್ರೇಟ್ ಅಲ್ವಾ, ಅದಕ್ಕೆ ನೋಡೆಲ್ಲ ಬೀಳಿಸ್ತಾ ಇದೆಯಲ್ಲ, ಇದೆಲ್ಲ ಎಷ್ಟು ಗಲೀಜು ಮಾಡಿದ್ಯಾ ಅಂತ. ಸಾಕು, ಬಿಸಿ ಕಣಪ್ಪ. ಆದ್ರೂ ಮಾಡಲೇಬೇಕಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಇಲ್ಲಾಂದ್ರೆ ನೆಕ್ಕೊಂಡು, ಕೈಯೆಲ್ಲ ನೆಕ್ಕೊಂಡು ಮುಚ್ಚಿಕ್ಕೋದನ್ನ. ಹಾಂ ಹಾಂ ಹಾಂ, ತಳ್ಬಿಟ್ರೆ ಆ ಮೂಲೆಗೆ. ಇವಾಗ ಫಸ್ಟ್ ನಿಮ್ಮ ಅಪ್ಪಂಗೆ ಕೊಡೋಗು. ಏನೋ ಗೊತ್ತಾಯ್ತು ತಗೊಂಡಿದ್ದು. ಅದನ್ನ ಎತ್ಕೊಂಡು ಸ್ವಲ್ಪ ಎತ್ಕೋದನ್ನ ಸೈಡಿಗೆ. ನೋಡು. ಓ, ಡೆಕೋರೇಷನ್ಗೆ. ಓ, ನನಗೆ ಗೊತ್ತೇ ಆಗಲಿಲ್ಲ ಕಣ. ನೀಶು ಏನಕ್ಕೋ ಕೇಳ್ತಾನಲ್ಲ ಕೊತ್ತಂಬರಿ ಸೊಪ್ಪ. ಅದನ್ನು ನೀನು ಹಾಕು, ಸುಮ್ಮನೆ ವೇಸ್ಟ್ ಮಾಡಬೇಡ. ಅಪ್ಪಂಗೆ ಬೇಡ. ಹಾಂ, ನಂಗೊಂದು. ಅಪ್ಪಂಗೊಂದು ಹಾಕು. ಅಪ್ಪಂಗೊಂದು. ತಂಬ ಕೊಡು. ಟೇಸ್ಟ್ ಮಾಡಿ ಹೇಳು ಅನ್ನ ಹೆಂಗೈತೆ ಅಂತ. ಅವನ್ಗೆ ಅರ್ಜೆಂಟು, ಅವನದು ತಗೋಬರ ಕೊಡೋದ. ಅನೀಶ್
ಹೆಂಗೈತೆ? ಉಪ್ಪು ಖಾರ ಏನಿಲ್ವಾ? ಚೆನ್ನಾಗೈತಾ? ಥ್ಯಾಂಕ್ಸ್ ಹೇಳು. ಥ್ಯಾಂಕ್ಸ್. ನೀನು ಉಫ್ ಮಾಡ್ಕೊಂತೀನೋ ಅರ್ಜೆಂಟಿಗೆ ಬಿಸಿ ಕಮ್ಟಿಯ. ಹೆಂಗೈತೆ? ಚೆನ್ನಾಗಿ ಮಾಡೋದು ಕಲ್ತ್ಬಿಟ್ಟೆ ಹಂಗಾದ್ರೆ. ಅನೀಶು ಕೈಯೆಲ್ಲ ಕುಯ್ಕೊಂಡು ಕಷ್ಟ ಬಿದ್ದು ಮಾಡೋನೆ. ಹ್ಞೂ ನಾನು ಪೂಜೆ ಮಾಡಬೇಕು, ಇವಾಗಲೇ ತಿನ್ನಲ್ಲ, ಸಂಜೆ ತಿಂತೀನಿ. ಮೊಟ್ಟೆ ಹಾಕೊಂಡ್ಬಿಡು, ಬರೀ ಮ್ಯಾಗಿ. ಚೆನ್ನಾಗಿದ್ಯಾ ಮಗ ಮಾಡಿರೋದು? ಹಾಂ ಚೆನ್ನಾಗೈತಾ? ಸೂಪರಾಗೈತಾ? ಡೆಕೋರೇಷನ್ ಮಾಡೋಣ. ಕೊತ್ತಂಬರಿ ಸೊಪ್ಪು ಮೇಲಿಕ್ಕಿ ನೋಡಿದ್ರಾ? ಮಮ್ಮಿ ಪ್ಲೀಸ್ 2 ಕೊತ್ತಂಬರಿ ಸೊಪ್ಪು ಕೊಡು, ಮಮ್ಮಿ ಪ್ಲೀಸ್ 2 ಕಡ್ಡಿ ಕೊಡು ಕೊತ್ತಂಬರಿ ಸೊಪ್ಪು ಅಂತ. ನಾನು ಏನಕ್ಕೆ ಅಂತ ಅಂದ್ಕೊಂಡ್ರೆ ಎಲ್ಲ ಕಿತ್ತು ಜೋಡಿಸ್ತವನೆ. ಅದಾದರೆ ನೋಡು ಚೆನ್ನಾಗಿ ಟೇಸ್ಟ್ ಮಾಡ್ತೀಯ ಅಲ್ವಾ ನಿಶಾ? ಚೆನ್ನಾಗಿ ಟೇಸ್ಟ್ ಮಾಡಿ ಬಿಡಿ, ಪ್ಯಾಂಟ್ ಮೇಲೆ ಅನಿ ನಾಳೆ ಏನು ಅಡುಗೆ ಮಾಡ್ತೀಯ? ನಾಳೆ ಇಡ್ಲಿ. ಇಡ್ಲಿ ಮಾಡೋದು ಹೇಳ್ಕೊಡ್ಬೇಕಾ? ಗೊತ್ತು. ಗೊತ್ತಾ ಹೆಂಗೆ? ರಾತ್ರಿನೇ ಹಾಕಿರೋ ಬಿಕ್ಕದು, ಬೆಳಿಗ್ಗೆ ಆಯ್ತಲ್ಲ ಹಾಕಿ ಕುಕ್ಕರಲ್ಲಿ ಇಕ್ಕದ, ಬೆಂದಾದ್ಮೇಲೆ ವಾಪಸ್ಸು ಸಾರು ಮಾಡೋದ, ಸಾರು ಮಾಡ್ಬಿಟ್ಟು ತಿನ್ನೋದು. ವಾಪಸ್ಸು ಸಾರು ಮಾಡ್ತೀಯಾ ಬೆಂದಮೇಲೆ? ಈ ಸಾಂಬಾರು ಹೆಂಗೆ ಮಾಡ್ತೀಯ? ಅದು ಸರಿ. ಸಾಂಬಾರು ಸುಮ್ಮನೆ ಉಪ್ಪು ಕೊಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಮರಿದಲ್ಲೇ ಲೈಕ್ ಮಾಡಿ. ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಚೆನ್ನಾಗಿರೋದಕ್ಕೆ ಫಸ್ಟು ಖಾಲಿ ಮಾಡಿದ್ದಾರಾ? ಆವಾಗಲೇ ಅವ್ರ ಜೊತೆ ನಾನು ತಿನ್ನೋಕ್ಕಾಗಲಿಲ್ಲ ಮ್ಯಾಗಿನ. ನಾನು ಪೂಜೆ ಮಾಡಬೇಕಿತ್ತು ಅಂತ ಮೊಟ್ಟೆ ಹಾಕಿದ್ನಲ್ಲ, ಅದಕ್ಕೋಸ್ಕರ ತಿನ್ನಲಿಲ್ಲ. ಪೂಜೆ ಎಲ್ಲ ಆದಮೇಲೆ ತಿಂದೆ. ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು. ಎಷ್ಟು ಪರ್ಫೆಕ್ಟಾಗಿ ಉಪ್ಪು ಖಾರ ಆಯಿತು ಅಂದರೆ ಟೇಸ್ಟ್ ತುಂಬ ಚೆನ್ನಾಗಿತ್ತು, ರಿಯಲಿ ಚೆನ್ನಾಗಿತ್ತು. ನಾನು ಇದು ಹೇಳ್ತಾ ಇಲ್ಲ, ಇನ್ನೂ ತಿನ್ನಬೇಕು ಅನ್ನಿಸ್ತಾ ಇತ್ತು. ಮ್ಯಾಗಿ ಗೊತ್ತಲ್ಲ, ಮೈದಾದಿಂದ ಮಾಡಿರ್ತಾರೆ, ಸೊ ಕಂಟ್ರೋಲ್. ಯಾವಾಗಾದರೂ ಅಪರೂಪಕ್ಕೆ. ತುಂಬ ದಿನ ಆಗೋಗಿತ್ತು, ಅವ್ನು ಮ್ಯಾಗಿನೇ ಮಾಡ್ಕೊಟ್ಟಿರಲಿಲ್ಲ ನಾನು. ನೀವು ಟ್ರೈ ಮಾಡಿ ಮನೇಲಿ, ಹೇಗೆ ಬಂದಿತ್ತು ಅಂತ ನನಗೆ ತಿಳಿಸೋದು ಮರಿಬೇಡಿ.